ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣಾ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾಂತುಂಗೆರೆ ಮಂಡ್ಯ ಹಾಗೂ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಶಿಕ್ಷಾಬಂದಿಗಳಿಗೆ ಏಡ್ಸ್ ಕುರಿತು ಅರಿವಿನ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾರಾಗೃಹದ ಆವರಣದಲ್ಲಿ ಆಯೋಜಿಸಲಾಯಿತು. ಗಣ್ಯರು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ಡಾಸ್ಕೋ ಕಾರ್ಯಕ್ರಮಾಧಿಕಾರಿ ಡಾ. ಆಶಾಲತಾ ಮಾತನಾಡಿ, ಜಾಗತಿಕವಾಗಿ ಮಾರಕವಾಗಿರುವ ಏಡ್ಸ್ ಕಾಯಿಲೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಾಗೃತಿ ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಚ್ಐವಿ ವೈರಸ್ ಮನುಷ್ಯನ ದೇಹದ ರೋಗನಿರೋಧಕ ಶಕ್ತಿಯನ್ನು ಹಂತಹಂತವಾಗಿ ನಾಶಗೊಳಿಸಿ ವ್ಯಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ಸೂಕ್ತ ಚಿಕಿತ್ಸೆಯು ರೋಗಿ ಬದುಕಿರುವವರೆಗೆ ಉತ್ತಮ ಜೀವನ ನಡೆಸಲು ಅನುವಾಗಲಿದೆ. ಎಚ್ಐವಿ ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗೋಪ್ಯವಾಗಿ ಮತ್ತು ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಡಿಸೆಂಬರ್ 1, 1988ರಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಆಚರಿಸ್ಕೊಂಡು ಬಂದಿದೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಮೊದಲನೇದಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ HIV ಬಗ್ಗೆ ಅರಿವು ಮೂಡಿಸುವಂಥದ್ದು. ಅಂದರೆ HIV ರೋಗ ಯಾವ ಥರ ಬರುತ್ತೆ ಮತ್ತು ಅದನ್ನು ತಡೆಗಟ್ಟೋದ ನಿಯಂತ್ರಿಸಲಿಕ್ಕೆ ಏನೇನು ನಾವು ಮಾಡಬೇಕು ಅನ್ನೋಂಥ ಅರಿವು ಮೂಡಿಸೋದೊಂದು ಕಾರ್ಯಕ್ರಮ. ಜೊತೆಗೆ ಈ HIV ರೋಗದಿಂದ ಬಳಲ್ತಿರೋರು ಎಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ, ಅವ್ರನ್ನ ನಾವು ಸ್ಮರಣಾರ್ಥ ದಿನ ಇದೊಂದು ದಿನ. ಮತ್ತು HIV ಸೋಂಕಿನಿಂದ ಸಾವನ್ನು ನಾವು 0 ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವ ಏಡ್ಸ್ ದಿನಾಚರಣೆನ ವಿಶ್ವ ಆರೋಗ್ಯ ಸಂಸ್ಥೆಯು ಆಚರಿಸ್ಕೊಂಡು ಬಂದಿದೆ. ಅದೇ ರೀತಿ ನಾವು ಇವತ್ತು ಇಲ್ಲಿ ನಮ್ಮ ಸರ್ನ ನಾವು ಕೇಳ್ಕೊಂಡಾಗ ಇವತ್ತಿಲ್ಲೇ ಕಾರ್ಯಕ್ರಮ ಮಾಡೋಣ ಅಂತ ಅವರು ಅನುಮತಿ ಕೊಟ್ಟಿರೋದಕ್ಕೆ ನಾವು ಕಾಲೇಜು ಎಲ್ಲನೂ ಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾಕೆಂದರೆ ಸೂಪರ್ಡೆಂಟ್ ಸರ್ ಅವರು ಎಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲೂ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಜೊತೆಗೆ ಅವರು ಕೌನ್ಸಿಲರ್ ಆಗಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ. HIV ಅನ್ನೋದು ಯಾವ ಥರ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಸರ್ಕಾರದಿಂದ ಸಿಗುವ ಸೌಲಭ್ಯಗಳೇನಂತಂದರೆ, HIV ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ನೀವೇನು ದೊಡ್ಡ ಹಾಸ್ಪಿಟ್ಲಿಗೆ ಬರಬೇಕಾಗಿಲ್ಲ. ನಮ್ಮಲ್ಲಿ 11 ICTC ಕೇಂದ್ರ ಅಂತಿದೆ. ಜೊತೆಗೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಹಳ್ಳಿ ಮಟ್ಟದಲ್ಲಿದೆ, ಅಲ್ಲೂ HIV ಟೆಸ್ಟ್ನ ಮಾಡ್ತಾರೆ. ಜೊತೆಗೆ HIV ಟೆಸ್ಟ್ ಮಾಡೋಕ್ಕೂ ಮೊದಲು ಕನ್ಸಲ್ಟ್ ತೊಗೊಂಡು HIV ಟೆಸ್ಟ್ ಮಾಡುವಂಥದ್ದು. ಮತ್ತು ಇದೆಲ್ಲ ಉಚಿತ. HIV ಟೆಸ್ಟ್ ಉಚಿತವಾಗಿ ಮಾಡುವಂಥದ್ದು. ಜೊತೆಗೆ ಟ್ರೀಟ್ಮೆಂಟು ಅಷ್ಟೇ. ನಮ್ಮಲ್ಲಿ ART ಕೇಂದ್ರ ಅಂತಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಮಂಡ್ಯ ಮೆಡಿಕಲ್ ಕಾಲೇಜಲ್ಲೂ ART ಕೇಂದ್ರ ಅಂತಿದೆ, ಮತ್ತು ಏಮ್ಸಲ್ಲೂ ART ಕೇಂದ್ರ ಅಂತಿದೆ. ಈ ಮಾತ್ರೆಗಳನ್ನ ನೀವೇನಾದರೂ ಹೊರಗಡೆ ತೊಗೊಂಡ್ರೆ ಅದು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಮಾತ್ರೆಗಳು, ಆ್ಯಂಟಿವೈರಲ್ ಡ್ರಗ್ಸು, ಇವೆಲ್ಲ ಉಚಿತವಾಗೇ ಕೊಡುವಂಥದ್ದು. ಜೊತೆಗೆ ಇದ್ರ ಜೊತೆಗೆ ಬರೀ ಹಾಸ್ಪಿಟ್ಲಲ್ಲಿ ಅಷ್ಟೇ ಅಲ್ಲ, ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಅವಾಗಲೇ ಹೇಳಿದ್ರು, ನಮ್ಮ NGO ಸಂಸ್ಥೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥದ್ದು IUAD ಮತ್ತು ಆಶೋದಯ ಅಂತ ಒಂದು ಸಂಸ್ಥೆ ಇತ್ತು. ಇವರೆಲ್ಲರ ಸಂಸ್ಥೆಯ ನಾವು ಅವರ ಸಪೋರ್ಟಿಂದ ನಾವು ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಹಳ್ಳಿಗಳಲ್ಲೂ ಮಾಡ್ತೀವಿ. ಸೊ ನಮ್ಮಲ್ಲಿ ಹೈ ರಿಸ್ಕ್ ವಿಲೇಜಸ್ ಅಂತ ಇದೆ, ಅಲ್ಲಿ ನಾವು ಪ್ರತಿನಿತ್ಯ ನಾವು ಕ್ಯಾಂಪ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಪ್ರತಿ ತಿಂಗಳು 2ನೇ ಮಂಗಳವಾರ ಕ್ಯಾಂಪ್ ಮಾಡ್ತೀವಿ ಇಲ್ಲಿ, ಮತ್ತು ಸ್ವಧಾರ ಹೋಮ್ಸ್ ಅಂತೆಲ್ಲ. ಇದ್ರಿಗೇನೆಂದರೆ ಜನಗಳೇ ನಮ್ಮ ಹತ್ರ ಬರದೇ ಇದ್ರೂ ನಾವೇ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಹೈ ರಿಸ್ಕ್ ಗ್ರೂಪ್ ಏನಿದೆ, ನೀವು ನಂಬ್ತಿರೋ ಇಲ್ವೋ, ಇವಾಗ ನಮ್ಮ ಗಣನೀಯವಾಗಿ ನಂಬರ್ಸ್ ಕಮ್ಮಿ ಆಗಿದೆ. 2015ಕ್ಕೆ ಹೋಲಿಸಿದ್ರೆ 2015ರಲ್ಲಿ ವರ್ಷಕ್ಕೆ ನಾವು 600ರಿಂದ 700 ಕೇಸ್ ಬರ್ತಾಯಿತ್ತು. ನಾವು 1 ಲಕ್ಷ ಮೇಲೆ ನಾವು ಟೆಸ್ಟ್ ಮಾಡ್ತೀವಿ ಪ್ರತಿ ವರ್ಷ. ಮತ್ತು ಗರ್ಭಿಣಿಯರೂ ಅವಾಗ ಒಂದು 50ರಿಂದ 100 ಬರ್ತಾಯಿತ್ತು. ಇವಾಗ ಕಳೆದ 3-4 ವರ್ಷದಿಂದ ನಮಗೆ ಪ್ರತಿ ವರ್ಷ 350ರಿಂದ 400 ಕೇಸ್ ಬರ್ತಾ ಇದೆ. ಬಟ್ ಇದರಿಂದ ನಾವು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲನೇದಾಗಿ ನಿಮಗೆ HIV ಬಗ್ಗೆ ಅರಿವು ಇರಬೇಕು. ಒಂದು ಅಕಸ್ಮಾತ್ ತೋರಿಸ್ಕೊಂಡ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ ಇದ್ದರೆ ನಾವು ಯಾವುದೇ ಕಾರಣಕ್ಕೂ, ಎಷ್ಟು ಜನ ನಾನೇ ನೋಡಿದ್ದೀನಿ, ನಾವು ಹಳ್ಳಿ ಮಟ್ಟದಲ್ಲೂ ಕೆಲಸ ಮಾಡಿ ಬಂದಿರೋದು, ಎಷ್ಟು ಜನ ನನಗೆ ಗೊತ್ತಿರೋರು ಇನ್ನೂ ಜೀವಂತವಾಗಿ ಇದ್ದಾರೆ, ಕರೆಕ್ಟಾಗಿ ಮಾತ್ರೆ ತಗೊಳ್ತಾ ಇರೋದ್ರಿಂದ.
ನಾವು ಕರೆಕ್ಟಾಗಿ ಯಾರೋ ಒಬ್ರು ಸರಿಯಾಗಿ ತೋರಿಸ್ಕೋದೆ ಅವ್ರೇನಾದ್ರು HIV ಅಂತ ಗೊತ್ತಿದ್ರು ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ರೆ ಮತ್ತೆ ಅದರಿಂದ ಹೆಂಡತಿಗೂ ಬರುವಂಥದ್ದು, ಹೆಂಡತಿಯಿಂದ ಮಗುಗೂ ಬರುವಂಥದ್ದು. ಇವಾಗ ಏನಂತಂದ್ರೆ ಅದಕ್ಕೋಸ್ಕರನೇ ನಾವು ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೂ HIV ಟೆಸ್ಟ್ ಕಂಪಲ್ಸರಿಯಾಗಿ ಮಾಡಿಸ್ತೀವಿ. ಮಿಮ್ಸ್ನ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಉಪನ್ಯಾಸ ನೀಡುತ್ತಾ ಮಾತನಾಡಿ, ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಸೋಂಕಿತ ರಕ್ತದ ವರ್ಗಾವಣೆ ಅಥವಾ ಸೋಂಕಿತ ವ್ಯಕ್ತಿಗೆ ಬಳಸಿದ ಚುಚ್ಚುಮದ್ದಿನ ಹಂಚಿಕೆ ಮೂಲಕ HIV ಸೋಂಕು ಹರಡುತ್ತದೆ. ಈ ರೋಗದ ಬಗ್ಗೆ ಇಂದಿಗೂ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳು ಇದ್ದು, ರೋಗಿಗಳನ್ನು ಕೀಳಾಗಿ ನೋಡುವ ಪ್ರವೃತ್ತಿ ಕಂಡುಬರುತ್ತಿದೆ. ಈ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಮತ್ತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ವಿಶ್ವ ಏಡ್ಸ್ ದಿನವು ಕೇವಲ ಒಂದು ಆಚರಣೆ ಅಲ್ಲ, ಇದು ಜೀವ ಉಳಿಸುವ ಜಾಗೃತಿ ಅಭಿಯಾನ. ರೋಗದ ಬಗ್ಗೆ ಸರಿಯಾದ ಮಾಹಿತಿ, ತಡೆಗಟ್ಟುವಿಕೆ ಮತ್ತು ರೋಗಿಗಳಿಗೆ ಮಾನವೀಯತೆ ಸಲ್ಲಿಸುವುದು ಈ ದಿನದ ಮೂಲ ಉದ್ದೇಶ ಎಂದು ವಿವರಿಸಿದರು. ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿ ಇಲ್ಲ ಅಂತಂದ್ರೆ ನಮಗೆ ಎಲ್ಲಾ ರೀತಿಯ ರೋಗಗಳು, ಸಾಮಾನ್ಯವಾಗಿ ಬರುವಂತ ರೋಗಗಳು, ಒಂದು ನೆಗಡಿ ಇರ್ಬೋದು, ಕೆಮ್ಮಿರ್ಬೋದು, ಅಥವಾ ಬೇದಿ ಆದ್ರೆ, ಅಥವಾ ಏನಾದ್ರೂ ಒಂದು ತಿನ್ಬಿಟ್ಟು ಹೊರಗಡೆ ಏನಾದ್ರು ತಿಂದು ಬೇದಿ ಏನಾದ್ರು ಆದ್ರೆ ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ, ಹುಷಾರಾಗ್ಲಿಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಬೇಗ ಹುಷಾರಾಗ್ತೀವಿ, ಆಂಟಿಬಯೋಟಿಕ್ ತಗೋತೀವಿ, ಹುಷಾರಾಗ್ತೀವಿ. ಆದ್ರೆ HIV ಬಂದು ಏಡ್ಸ್ ಮಟ್ಟಕ್ಕೆ ಹಂತಕ್ಕೆ ಹೋದ್ರೆ ಸಾಮಾನ್ಯವಾಗಿ ನಮ್ಗೆ ಏನು ತೊಂದರೆ ಉಂಟು ಮಾಡುವಂತಹ ನೆಗಡಿ, ಕೆಮ್ಮು, ಬೇದಿ, ವಾಂತಿ ಇವೆಲ್ಲ ಏನು ರೋಗಗಳು, ಟೈಫಾಯ್ಡ್ ಅಂತ ಏನ್ ಹೇಳ್ತೀವಿ, TB ಅಂತ ಹೇಳ್ತೀವಿ, ಅವೆಲ್ಲ ಇನ್ನೂ ಹೆಚ್ಚು ತೊಂದರೆಗಳನ್ನ ಉಂಟು ಮಾಡಿ ನಮ್ಮ ಜೀವ ಬೇಗ ಹೋಗೋದಕ್ಕೆ ಅವಕಾಶ ಆಗೋದು. ಸೊ ಮುಖ್ಯವಾಗಿ ನಾವು HIV ಏಡ್ಸ್ ಬಗ್ಗೆ ಮೇಡಮ್ ಆಗ್ಲೇ ಹೇಳಿದಾಗೆ, ಒಂದು ಹೇಗೆ ಬರ್ದೇ ಇರೋದು, ಅದನ್ನ ತಡೆಯಕೊಟ್ಟದ್ದು ಹೇಗೆ ಅನ್ನೋದನ್ನ ತಿಳ್ಕೋಬೇಕು. ಮತ್ತೆ ಈಗಾಗಲೇ HIV ಏಡ್ಸ್ ಬಂದಿರೋರು ಏನ್ ಮಾಡ್ಬೇಕು, ಅವ್ರ ಆರೋಗ್ಯವನ್ನ ಕಾಪಾಡ್ಕೊಡ್ಲಿಕ್ಕೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದಂತಂದ್ರೆ 4 ಮಾರ್ಗದ ಮುಖಾಂತರ HIV ಒಬ್ಬ ಮನುಷ್ಯಗೆ ಬರುವಂತ ಸಾಧ್ಯತೆ ಇರುವಂಥದ್ದು, ಒಬ್ಬ ವ್ಯಕ್ತಿಗೆ 4 ಮಾರ್ಗದ ಮುಖಾಂತರ ಬರುವಂಥದ್ದು. ಈಗ ನಾನು ನಿಮ್ಮನ್ನು ಕೇಳಿದ್ರೆ ತಾವು ಈ ಒಂದು ಅಪರಾಧ ಜಗತ್ತಿಗೆ ಹೇಗೆ ಬಂದ್ರಿ ಅಂತ ಕೇಳಿದ್ರೆ ತಮ್ಮಲ್ಲಿ ಏನೇನು ಉತ್ತರಗಳು ಬರ್ಬೋದು. ಅಪರಾಧ ಜಗತ್ತಿಗೆ ನೀವು ಹೇಗೆ ಬಂದ್ರಿ? ಆಕಸ್ಮಿಕವಾಗಿ ಬಂದೆ ಅಂತಾನೆ ಹೇಳ್ತೀರಾ, ಆಕ್ಸಿಡೆಂಟಲಿ. ಈ ಆಕಸ್ಮಿಕ ಹೇಗಾಯ್ತು? ಆಕಸ್ಮಿಕ ಆಗ್ಬೇಕು ಅನ್ನೋ ಒಂದು ಕಾರಣ ಇರುತ್ತೆ ಅಲ್ವಾ? ಸೊ ಅದೇ ರೀತಿನೇ ಇಲ್ಲಿ ಕೂಡ 4 ಮಾರ್ಗದ ಮುಖಾಂತರ ಮಾತ್ರ HIV ಬರುವಂಥದ್ದು. ಆಕಸ್ಮಿಕ ಅಂತ ಇರಬಹುದು, ಬಟ್ ಆದ್ರೆ ಆ 4 ಮಾರ್ಗಗಳಿಗೂ ಕೂಡ ಕಾರಣ ಇರುತ್ತೆ. ಒಂದು ಮೊದಲನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ, ಒಬ್ಬ HIV ಪೀಡಿತರ ಜೊತೆ, HIV ಇನ್ಫೆಕ್ಷನ್ ಆಗಿರೋರ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರ, ಅಂದ್ರೆ ಕಾಂಡಮ್ ಬಳಸದೆ ಸೆಕ್ಸ್ ಮಾಡೋದ್ರಿಂದ. ಆಯ್ತಾ? ಈಗ ಒಬ್ಬ ವ್ಯಕ್ತಿಗೆ HIV ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ, ಸುಲಭ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಈಗ ಯಾರಿಗಾದ್ರೂ HIV ಇದೆ ಅಂತ ಟೆಸ್ಟ್ ಮಾಡದೆ ಗೊತ್ತಾಗಲ್ಲ. ಆಯ್ತಾ? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಮೊದಲನೇ ಯಾವ ಮಾರ್ಗದಿಂದ ಬರುತ್ತೆ HIV? ಮೊದಲನೇ ಮಾರ್ಗ ಯಾವುದು? ಒಬ್ಬ HIV ಸೋಂಕಿತ ವ್ಯಕ್ತಿ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ. ನಗುವಂಥದ್ದೇನಿಲ್ಲ ಅದರಲ್ಲಿ. ಮಂಡ್ಯ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ TK ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, HIV ಸೋಂಕು ತಡೆಗಟ್ಟಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಹಾಗೂ ಜಾಗೃತಿ ಮೂಡಿಸುವುದಕ್ಕಾಗಿ ಹಾಗೂ ಇದನ್ನು ಎದುರಿಸಲು ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ ಎಂದರು. ವಿಶ್ವವೇ ಇವತ್ತು ಮಾಡ್ತಿರೋದು ವಿಶ್ವ ಏಡ್ಸ್ ದಿನಾಚರಣೆ. ಅಂದ್ರೆ ಇಡೀ ವಿಶ್ವದಲ್ಲಿ ಇರುವಂತಹ 194 ದೇಶಗಳು ಮಾಡ್ತಾ ಇದ್ದಾರೆ. ಎಲ್ಲ ದೇಶಗಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಪ್ರಾಮುಖ್ಯತೆ ಅಷ್ಟಿದೆ, ಅಷ್ಟು ಇಂಪಾರ್ಟೆನ್ಸ್ ಇದೆ. ಅದರಿಂದ ಸಾವಪ್ಪುವಂತಹದ್ದು, ತುತ್ತಾಗುವಂಥವರು, ಸೋಂಕಿತರಾಗುವವರು ಜಾಸ್ತಿ ಆಗ್ತಿದ್ದಾರೆ. ಅದು ಅರಿವು ಪ್ರತಿಯೊಬ್ಬರಿಗೂ ಮೂಡಬೇಕು ಅನ್ನುವ ದೃಷ್ಟಿಯಲ್ಲಿ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆ ಮಾಡ್ತಿದ್ದಾರೆ. ಈಗ ಕಳೆದ 4 ವರ್ಷದಲ್ಲಿ ಇದು 2ನೇ ಸರಿ ನಮ್ಮ ಜೈಲನ್ನ ಆಯ್ಕೆ ಮಾಡಿರೋದು. ಯಾಕಂದ್ರೆ ಬಂದಿ ನಿವಾಸಿಗಳಿಗೆ ಅರಿವು ಮೂಡಬೇಕು, ನಿಮ್ಗೆ ಜ್ಞಾನ ತುಂಬಬೇಕು. ನೀವು ರಿಸ್ಕ್ ಅಲ್ಲಿ ಇರ್ತೀರಾ, ಕೂಲಿ ಕೆಲಸ ಮಾಡ್ತೀರಾ, ಡ್ರೈವಿಂಗ್ ಕೆಲಸ ಮಾಡ್ತೀರಾ, ಬೇರೆ ಯಾವುದೋ ಕೆಲಸ ಮಾಡ್ತೀರಾ, ನಿಮ್ಮ ಸಂಗಾತಿನ ಬಿಟ್ಟು, ಮನೆಯವ್ರನ್ನ ಬಿಟ್ಟು ದೂರದಲ್ಲಿ ಇರ್ತೀರಾ, ನೀವು ಲೈಂಗಿಕ ಸಂಪರ್ಕ ಮಾಡುವಂತ ಸಂದರ್ಭಗಳು ಬರಬಹುದು. ಅಂತ ಸಮಯದಲ್ಲಿ ಸುರಕ್ಷಿತವಾಗಿರ್ಬೇಕು. ಅನೇಕ ಮಂದಿಗಳು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿಮ್ಮ ಆರೋಗ್ಯ ನೋಡ್ಕೊಳೋದಿಲ್ಲ, ತುಂಬಾ ರೋಗಿಗಳು ಇರ್ತೀರಾ. ನೀವು ರಕ್ತ ನಿಮ್ಗೆ ಪಡ್ಕೊಳ್ಳುವಂತ ಸಂದರ್ಭ ಬರುತ್ತೆ. ವ್ಯಸನಕ್ಕೆ ನೀವು ತುತ್ತಾಗಿರ್ತೀರಾ. ತುಂಬಾ ಜನ ಡ್ರಗ್ಸ್ ತೆಗೆದುಕೊಳ್ಳೋದು, ಇಂಜೆಕ್ಷನ್ ತೆಗೆದುಕೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತೀರಾ. ಹೊರಗಡೆ ಹೋದಾಗ ಅಂತ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ಬೇಕು. ಮತ್ತೆ ಗರ್ಭಿಣಿ ಅನ್ನುವಂತಹದ್ದು ಪ್ರತಿಯೊಂದು ಮನೆಯಲ್ಲೂ ಆಗುತ್ತೆ. ನಮ್ಮ ಮನೆಯಲ್ಲಿ ಯಾವ್ದಾದ್ರು ನಮ್ಮ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ತಂಗಿ ಆಗ್ಲಿ, ಮೊಮ್ಮಕ್ಕಳಾಗ್ಲಿ ಯಾರಾದ್ರೂ ಗರ್ಭಿಣಿ ಆಗಿದ್ದಾರೆ ಅಂದ್ರೆ ಕಡ್ಡಾಯವಾಗಿ ರಕ್ತ ಪರೀಕ್ಷೆ ಮಾಡಿಸ್ಬೇಕು. ಮಾಡಿಸಿ ಒಂದ್ ವೇಳೆ ತಾಯಿಗಿತ್ತು ಅಂದ್ರೆ ಮಗುಗಿಲ್ದಿರುವಂಗೆ ಮಾಡ್ಬೇಕು. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಮೊದಲು ಜ್ಞಾನ ತುಂಬಬೇಕು, ಅರಿವು ಮೂಡಬೇಕು, ಒಂದೇದು. ಎರಡನೇದು, ನೀವು ನಿಮ್ಗೆ ಬಂದಿರುವಂತ ಅರಿವನ್ನ ನಿಮ್ಮ
ಹೆಂಡತಿ ಮಕ್ಕಳಿಗೆ ಮನೆಯವ್ರಿಗೆ, ಮೊದಲು ಮನೆಯವ್ರಿಗೆ, ಆಮೇಲೆ ಸ್ನೇಹಿತರಿಗೆ, ಆಮೇಲೆ ಅಕ್ಕಪಕ್ಕದವ್ರಿಗೆ ಪಸರಿಸುವಂತ ಕೆಲಸ ಮಾಡಬೇಕು. ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಭವಾನಿ ಶಂಕರ್, ಜೈಲರ್ ಬಾರಕೆರ ಮತ್ತು ಪರಮಾನಂದ ಹರಳವಾಳ, ವಿನಾಯಕ್ ಸೇರಿದಂತೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿದ್ದರು. ಮಂಡ್ಯ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಅಧ್ಯಕ್ಷರಾಗಿ ಎಚ್.ಎಸ್. ದೀಪಕ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಾ ಕೃಷ್ಣೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು. 17 ಮಂದಿ ನಿರ್ದೇಶಕರಿರುವ 2025ರಿಂದ 2030ನೇ ಸಾಲಿನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೀಪಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ನಾಮಪತ್ರ ಸಲ್ಲಿಸಿದರು. ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅನಿತಾ ಅವರುಗಳು ಇವರ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ದೀಪಕ್ ಮಾತನಾಡಿ, ಎಲ್ಲರ ಸಹಕಾರದಿಂದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ದಿನ ಮಂಡ್ಯ ಜಿಲ್ಲಾ ಮುದ್ರಣ ಇಲಾಖೆಯ ಪ್ರಕಾಶನಾಲಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು. ಎಲ್ಲ ಪಕ್ಷಾತೀತವಾಗಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನನ್ನ ರಾಜಕೀಯ ಗುರುಗಳಾದ ರವಿಕುಮಾರ್ ಗಣಿಯವರಿಗೂ, ಉಸ್ತುವಾರಿ ಸಚಿವರಾದ ಚೆಲುವರಾಯ ಸ್ವಾಮಿಯವರಿಗೂ, ನರೇಂದ್ರ ಸ್ವಾಮಿಯವರಿಗೂ, ಉದಯ್ ಅವರಿಗೂ ಹಾಗೂ ರಮೇಶ್ ವಂದಿಸಿದ್ದೇಗೌಡರಿಗೂ, ದರ್ಶನ್ ಪುಟ್ಟಣ್ಣನವರಿಗೂ, ಶಿವಪ್ಪಣ್ಣವರಿಗೂ ನಾನು ತುಂಬುದ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಮಂಡ್ಯ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿರ್ದೇಶಕ ಬೇಲೂರು ಸೋಮಶೇಖರ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಗಣಿಗೆ ರವಿಕುಮಾರ್, ಉದಯ್ ಪಕ್ಷಾತೀತವಾಗಿ ಹಾಗೂ 17 ಜನ ನಿರ್ದೇಶಕರ ಸಹಕಾರದೊಂದಿಗೆ ನಾಮನಿರ್ದೇಶಕ ಸದಸ್ಯರಾದ ದೀಪಕ್ ಅವರು ಕಳೆದ ಬಾರಿ ಅಧ್ಯಕ್ಷರಾಗಲು ಅವಕಾಶ ವಂಚಿತರಾಗಿದ್ದರು. ಈ ಬಾರಿ ದೀಪಕ್ ಅವರನ್ನು ಒಮ್ಮತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಎಂದರು. ರಾಜ್ಯದಲ್ಲಿಯೇ ಶಿರಸಿ ಹಾಗೂ ಮಂಡ್ಯ ಅತ್ಯಂತ ಹಳೆಯದಾದ ಮುದ್ರಣ ಸಹಕಾರಿ ಸಂಸ್ಥೆಯಾಗಿದೆ. ಇಂತಹ ಮಂಡ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗೆ ಹೊಸ ಪ್ರಿಂಟಿಂಗ್ ಪ್ರೆಸ್ ತಂದಿದ್ದೇವೆ. ಇಂತಹ ಸಹಕಾರ ಸಂಸ್ಥೆ ಉಳಿಯಬೇಕು. ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ನೂತನ ಆಡಳಿತ ಮಂಡಳಿ ಪ್ರಯತ್ನ ಪಡುತ್ತೇವೆ ಎಂದರು. 2025ರಿಂದ ಮುಂದಿನ 5 ವರ್ಷಕ್ಕೆ ಅಂದ್ರೆ 2025-30ನೇ ಸಾಲಿಗೆ 5 ವರ್ಷದ ನೂತನ ಆಡಳಿತ ಮಂಡಳಿ ಇವತ್ತು ಬಂದಿತ್ತು. ನಮ್ಮ ಜಿಲ್ಲೆಯ ನಾಯಕರುಗಳಾದಂಥ ಚಲುವರಾಯ ಸ್ವಾಮಿಯವರು, ನರೇಂದ್ರ ಸ್ವಾಮಿಯವರು, ಮತ್ತೆ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು, ರಮೇಶ್ ಬಾಬು ಬಂಡಿಸಿದ್ದೇಗೌಡರು, ಮತ್ತೆ ನಮ್ಮ ಉದಯ್ ಅವರು ಮತ್ತೆಲ್ಲರೂ ಪಕ್ಷಾತೀತವಾಗಿ ಇವತ್ತು ಸೇರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಎಲ್ಲರೂ 17 ಜನ ನಿರ್ದೇಶಕರು ಕೂಡ ಒಮ್ಮತದಿಂದ ಅಧ್ಯಕ್ಷನಾಗಿ ನಮ್ಮ ದೀಪಕ್ ಅವ್ರನ್ನ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕೇರ್ಪೇಟೆ PLD ಬ್ಯಾಂಕಿನ ಮಂಜುಳಾ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಇವರು ಸರ್ಕಾರದ ನಾಮನಿರ್ದೇಶಕರಾಗಿ ಕಳೆದ ಅವಧಿಯಲ್ಲಿ ನಮ್ಮ ಜೊತೆಲಿ ಇದ್ರು. ಇವರು ಕೂಡ ಅವಕಾಶ ಸಿಗ್ಬೇಕಾಗಿತ್ತು, ಅವಕಾಶ ವಂಚನೆ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಇವರಿಗೆ ಅಧ್ಯಕ್ಷನಾಗಿ ಮಾಡಿದೆ. ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು PLD ಬ್ಯಾಂಕಿನಿಂದ ಅವರು ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಮಂಜುಳಾ ಅವರು ಮಾಡಿದೆ. ಉಳಿದಂತೆ ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಒಂದು ಏನು ಅಂತಂದ್ರೆ ಈಗಾಗಲೇ ಹೊಸ ಪ್ರಿಂಟಿಂಗ್ ಪ್ರೆಸ್ ನ ಮುದ್ರಣಾಲಯಕ್ಕೆ ತಂದು ಒಂದು ಅಭಿವೃದ್ಧಿಯತ್ತ ಸಾಗೋಕೆ, ಯಾಕಂದ್ರೆ ಇದು ತುಂಬಾ ರೈತರಿಂದನೇ ಮತ್ತೆ ಸಹಕಾರಿಗಳಿಂದನೇ ಮುದ್ರಣ ಮಾಡಿ ನಡೆಸಬೇಕು. ಇಡೀ ಭಾರತದಲ್ಲೇ ಇದು ಕರ್ನಾಟಕದಲ್ಲಿ 2 ಇರೋದು, ಶಿರ್ಸಿ ಬಿಟ್ರೆ ಮಂಡ್ಯ. ಈ ಒಂದು ವಿಶೇಷವಾದಂತ ಈ ಮುದ್ರಣಾಲಯವನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ನಾಯಕರು ನಷ್ಟ ಆಗ್ಬಾರ್ದು ಅಂತೇಳಿ ಎಲ್ಲ ಒಗ್ಗಟ್ಟಿನಿಂದ ಸಂಘಕ್ಕೆ ಹೊರೆ ಆಗ್ಬಾರ್ದು ಅಂತೇಳಿ ಚುನಾವಣೆಯನ್ನು ಕೂಡ ನಡೆಸಿದೆ. ಆದಷ್ಟು ಅವಿರೋಧ ಆಯ್ಕೆ ಮಾಡ್ಬೇಕು ಅಂತೇಳಿ ಚುನಾವಣೆಯನ್ನು ಕೂಡ ಅವಿರೋಧವಾಗಿ ಆದಷ್ಟು ಮಾಡಿದ್ವಿ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ನಿರ್ದೇಶಕರಾದ ಎನ್ ದಾಸೇಗೌಡ, HM ಸಿದ್ದರಾಜು, BV ಹರೀಶ್, AR ರಾಜರಾಯಕ್ಕ, KT ಗಿರೀಶ್, TB ಚೈತ್ರ, D ಕೃಷ್ಣೇಗೌಡ, PK ಚಂದ್ರಶೇಖರ್, ಉಮೇಶ್, TL ನಾಗರಾಜು, MN ಶಿವನಾಗರಾಜು, BD ಧನಂಜಯ, ರೇಣುಕಾ, ಲತಾ ಮುರಳಿ ಅಭಿನಂದಿಸಿದರು. ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನ ವೇದಿಕೆ, ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತತ್ವ ಎಂದರೆ ಸಿದ್ಧಾಂತ, ಪರಮಾತ್ಮ, ನಿಜಸ್ಥಿತಿ ಎಂದರ್ಥವಾಗುತ್ತದೆ. ತತ್ವಜ್ಞಾನ ಮತ್ತು ಬ್ರಹ್ಮಜ್ಞಾನವೆಂದು ಕರೆಯಲಾಗಿದೆ.
ಪದ ಎಂಬುದನ್ನು ಹಾಡು ಹದಗೊಂಡ ಶಬ್ದ ಎಂದು ಕರೆಯಲಾಗಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ ತತ್ವಪದ ಎನ್ನುತ್ತಾರೆ. 12ನೇ ಶತಮಾನದ ಬಸವಣ್ಣನವರ ಶರಣ ಪರಂಪರೆ, ವಚನ ಸಾಹಿತ್ಯ, ತತ್ವಪದ ಇವುಗಳೆಲ್ಲ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು. ತತ್ವಪದದಲ್ಲಿ ತತ್ವ ಮತ್ತು ಪದ ಇವೆರಡಕ್ಕೂ ಅರ್ಥಪೂರ್ಣವಾದ ಸಂಬಂಧವಿದೆ. ತತ್ವ ವಸ್ತುವಾದರೆ ಪದ ಅಭಿವ್ಯಕ್ತಿ ಮಾಧ್ಯಮ. ವಸ್ತು ಮತ್ತು ಅಭಿವ್ಯಕ್ತಿ ಇವೆರಡನ್ನು ಸಮನ್ವಯಗೊಳಿಸಿಕೊಂಡಿರುವ ತತ್ವಪದ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿರುವುದರ ಜೊತೆಗೆ ಸಂಸ್ಕೃತಿಯೊಂದರ ಪ್ರತೀಕವೂ ಆಗಿದೆ. ತತ್ವಪದ ಅಂತಕ್ಕಂಥದ್ದು, ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು ಅಲ್ವಾ? ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು, ಪರಮಾತ್ಮ ಅಂತಕ್ಕಂಥದ್ದು, ಶಿವ ಅಂತಕ್ಕಂಥದ್ದು, ಭಗವಂತ, ಪ್ರಕೃತಿ ಅಂತಕ್ಕಂಥದ್ದೇ ತತ್ವ ಅಂತಕ್ಕಂಥದ್ದು ಅಲ್ವಾ? 18 ಮತ್ತು 19ನೇ ಶತಮಾನದಲ್ಲಿ ನಿರಂತರವಾಗಿ ಭೂಮಿ ಹುಟ್ಟುತ್ತವೆಯಿಂದ ಅನೇಕ ಕಾಯಿಲೆಗಳಿಗೆ, ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿ ಸಂಬಂಧಪಟ್ಟ ಹಾಗೆ ತತ್ವ ಪದಗಳನ್ನು ಹೇಳುವ ಮುಖಾಂತರ ನಾವು ಆಗ ಬರವಣಿಗೆ ಅಂತಕ್ಕಂಥದ್ದೇನಿಲ್ಲ, ಕಂಪ್ಯೂಟರ್ ಅಂತಕ್ಕಂಥದ್ದೇನಿಲ್ಲ, ಫೋಟೋಗ್ರಫಿ ಅಂತಕ್ಕಂಥದ್ದೇನಿಲ್ಲ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಇವನಾರ್ವ 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 ಎಂದೆನಿಸಿದರೆಯ, ಇವರೆಲ್ಲ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಹೇಳುದು ಅಲ್ವಾ? ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳುದು, ಕಾಯಕದಿಂದ ಕೈಲಾಸವನ್ನು ಕಾಣ್ರಯ್ಯ ಅಂತಕ್ಕಂಥದ್ದು ಹೇಳುದು. ಇನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಏನ ಕಳಸವಯ್ಯ ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥದ್ದು. ನಾವೆಲ್ಲ ನೋಡಿ ಶರಣರೆಲ್ಲ ವಿಭೂತಿ ಹಾಕೊಂಡು ಬಂದು ಇವತ್ತು ಶಿವ ಶಿವ ಹರ ಹರ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೈಲಾಸವೇ ನಮ್ಮ ಜೀವಿ ನಾಗರಾಜ್ ಅವರು ರುದ್ರಾಶ್ರಮದಲ್ಲಿ ಇಳಿದು ಬಂದಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ? ಹೊಡಿಬೇಕು ನೀವೆಲ್ಲ ಇವತ್ತು ಚಪ್ಪಾಳೆ. ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ. ಓಯೋರು ಮನೆಯಲ್ಲಿ ಆ ಸೊಸೆಂದ್ರ ಕಾಟ ಆಗ್ಬೋದು, ಮಕ್ಕಳ ಕಾಟ ಆಗಿರ್ಬೋದು, ಅಕ್ಕಪಕ್ಕದವ್ರ ಕಾಟ ಆಗಿರ್ಬೋದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರುದ್ರಾಶ್ರಮದಲ್ಲಿ ಬಂದು ನಮ್ಮ ಶಾಂತಿ ನೆಮ್ಮದಿಗೋಸ್ಕರ ನಮ್ಮ ಮಾನವ ಹಕ್ಕುಗಳು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ, ನಿಮಗೆ ಉದರ ಹೊಟ್ಟೆಯ ತುಂಬುವ ಉದ್ದೇಶದಿಂದ ನಾವು ಇವತ್ತು ದಿವಸ ಇಲ್ಲಿ ಬಂದು ರುದ್ರಾಶ್ರಮದಲ್ಲಿ ಎಲ್ಲರ ಜೊತೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಜೊತೆ ಹುಡ್ತಂಥವ್ರು ಇವತ್ತೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಒಂದು ಮನುಷ್ಯ ಅಂತಕ್ಕಂಥವ್ರು ಸಂಘಜೀವಿ. ಜೀವಿ ಒಬ್ಬರೇ ಬದುಕಾಗೋದಿಲ್ಲ. ಗೌರವನೊಬ್ಬರೇ ಸಂಗೀತ ಆಡೋಕ್ಕಾಗೋದಿಲ್ಲ, ತತ್ವ ಗೌರವನ ಜೊತೆ ನಮ್ಮ ಎಲ್ಲ ಸುನಂದ ಮಾನವ, ಜ್ಯೋತಿ, ದೀಪ, ರೂಪ, ಶಿಲ್ಪ, ಕಲ್ಪ, ಕಾವ್ಯ ಎಲ್ಲ, ಮಹೇಶ, ಉಮೇಶ ಎಲ್ಲರೂ ಸೇರಿದ್ರೆ, ಶರಣರೆಲ್ಲ ಸೇರಿದ್ರೆ ಒಂದು ಶರಣರ ಸಂಗಮ ಆಗ್ತದೆ ಅಂತಕ್ಕಂಥದ್ದು ಅಲ್ವಾ? ಮನುಷ್ಯ ಒಬ್ಬನೇ ಬದುಕಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹತ್ತಾರು ಜನ ಸೇರಿದ್ರೆ ನಾವು ಬದುಕಕ್ಕೆ ಸಾಧ್ಯವಾಗ್ತದೆ. ಹಣ್ಣು ಸಿಹಿ ವಿತರಣೆ ಮಾಡಿದ ಹಿರಿಯ ವೈದ್ಯ ಡಾಕ್ಟರ್ HC ಆನಂದ್ ಮಾತನಾಡಿ, ಹಲವಾರು ವರ್ಷಗಳಿಂದ ಮಾತಿನ ಮುಖಾಂತರ ಜಾಗೃತಿ ಮೂಡಿಸುತ್ತಿದ್ದು, ತತ್ವಪದದ ಮುಖಾಂತರ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ತತ್ವಪದದ ಮುಖ್ಯ ಉದ್ದೇಶವಾಗಿದೆ ಎಂದರು. ಆಶ್ರಮವಾಸಿಗಳು ಎಲ್ಲರೂ ಸಹ ಕೆಲವು ಕಾಲ ಸಂತೋಷ ಪಡಲು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ತತ್ವಪದವನ್ನು ನಾವು ಮಾನವ ತನ್ನ ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದು ಈ ತತ್ವಪದವನ್ನು ಅರ್ಥ ಮಾಡಿಕೊಂಡ್ರೆ ಅದು ಗೊತ್ತಾಗುತ್ತೆ. ಏಕೆಂದರೆ ಈ ತತ್ವಪದ ಹೇಳುತ್ತೆ, ಗುರುಕರಣ ಇಲ್ಲದವನ ಸ್ನೇಹವನ್ನು ಮಾಡಬೇಡ, ದೀನ ಮನುಷ್ಯನ ಸ್ನೇಹವನ್ನು ಮಾಡಬೇಡ, ಅದು ಅತಿಯಾದ ಸಮಯವನ್ನು ವ್ಯರ್ಥ ಮಾಡಬೇಡ, ಮತ್ತು ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ಕಾಣಬೇಕು, ಹಿರಿಯವರಿಗೆ ಗೌರವ ಕೊಡಬೇಕು. ಇಂತಹ ಒಂದು ಅರ್ಥಗರ್ಭಿತವಾದ ಅಂಶಗಳು ಈ ತತ್ವಪದದಲ್ಲಿ ಅಳವಡಿಸಿದೆ. ಇದನ್ನು ನಮ್ಮ ದಿನನಿತ್ಯ ನಮ್ಮ ಸಮಾಜದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡ್ರೆ ಮನುಷ್ಯ ಹುಟ್ಟೋದು ಸಾಯೋದು ಮಾಮೂಲು. ಆದರೆ ಈ ಪಯಣದಲ್ಲಿ ಇಂತಹ ಒಳ್ಳೆಯ ಒಂದು ಅಂಶಗಳನ್ನು ಅಳವಡಿಸ್ಕೊಂಡ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ಆದ ಒಂದು ಅಶಾಂತಿ ಮತ್ತು ಹಿಂಸೆಗಳು ಮತ್ತು ಅಧರ್ಮಗಳು ನಡೆಯೋದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇದು ಏನು ನಾವು ಇಷ್ಟು ದಿನ ನೋಡಿದ್ದೀವಿ, ಎಲ್ಲ ಆಗಿಲ್ಲ. ಮುಂದೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಮಹದೇವು, ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್, ಬೂದನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು, ಶ್ರೀಮತಿ ಗೌರಮ್ಮ ಕಿಲಾರ, ಶೋಭಾ ಮಂಡ್ಯ, ಕೋಮಲಮ್ಮ ಮಂಡ್ಯ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.
ಭಾರತೀಯ ವೈದ್ಯಕೀಯರ ಸಂಘ ಮಂಡ್ಯ ಶಾಖೆ ಇವರ ವತಿಯಿಂದ ನಗರದ ಹೊರವಲಯದಲ್ಲಿರುವ ಐಎಂಎ ಭವನದಲ್ಲಿ ನಡೆದ ಶ್ರೀನಿವಾಸಪುರದ ಬಳಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಭಾರತೀಯ ವೈದ್ಯಕೀಯರ ಸಂಘದ ಮಂಡ್ಯ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರಾದ ಡಾ ಟಿಎನ್ ಮರಿಗೌಡರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಭಾರತೀಯ ವೈದ್ಯಕೀಯರ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷರಾದ ಡಾ ಟಿಎ ವೀರಭದ್ರಯ್ಯ ಉದ್ಘಾಟಿಸಿದರು. ಭಾರತ ಸ್ವಾತಂತ್ರ್ಯ ಸಿಗ್ತದೆ. ಸ್ವಾತಂತ್ರ್ಯ ಸಿಕ್ಕ ನಂತರ 1950ರಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮದು ಗಣರಾಜ್ಯ ಆಗ್ತದೆ. ಗಣರಾಜ್ಯ ಆದ ನಂತರ ಒಂದು ಭಾಷೆಯನ್ನು ಆಡ್ತಕ್ಕಂಥ ಜನರನ್ನ ಒಟ್ಟುಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಗಳು ತೀರ್ಮಾನ ಮಾಡಿ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತೇಳಿ, ಕನ್ನಡ ಮಾತನಾಡೋರಿಗೆ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಆಗ್ತದೆ. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರಿಗೆ ಅದು ಯಾಕೋ ಇಳಿಸೋದಿಲ್ಲ. ಮೈಸೂರು ಅಂದರೆ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗುತ್ತೆ, ನಾವು ಯಾಕೆ ಮೈಸೂರಿಗೆ ಇದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಸಾಕಷ್ಟು ದಿನ ಒತ್ತಡ ಮಾಡಿದಾಗ 1973ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜ ಅರಸು ಕರ್ನಾಟಕ ಅಂತ ಹೇಳ್ಬಿಟ್ಟು, ಅಂದರೆ ಕಪ್ಪು ನೆಲ ಇರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬಿಟ್ಟು ಅವರು ನಾಮಕರಣ ಮಾಡ್ತಾರೆ. ಅದು ಅಸೆಂಬ್ಲಿನಲ್ಲಿ ತಾವೇ ಅದು ಆ ಸಮಸ್ಯೆಗಳನ್ನು ಮಾತ್ರ ಅದು ಪರಿಹರಿಸ್ತದೆ ಹೊರತು ಒಟ್ಟು ವೈದ್ಯ ಸಮಾಜದ ಪರಿಸ್ಥಿತಿಗೆ ಅಥವಾ ತೊಂದರೆ ಏನಿದೆ ಅದಕ್ಕೆ ಅದು ಗಮನ ಹರಿಸೋದಿಲ್ಲ. ಹಾಗಾಗಿ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಖಂಡಿತವಾಗಿ ಎಲ್ಲರ ಗಮನ, ಎಲ್ಲರ ಮನಸ್ಸನ್ನು ಕೊಡಬೇಕಾಗಿದ್ದು ತುಂಬ ತುಂಬ ಅಗತ್ಯ. ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಅನೇಕ ಉಪಸಮಿತಿಗಳಿವೆ, ಸಬ್ ಕಮಿಟೀಸ್ ಇದ್ದಾವೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಹೇಳಿದರು, ಇದು ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಹೇಳಿದರು, ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇಲ್ಲ. ಹಾಗೆ ಅನೇಕ ಮೆಡಿಕಲ್ ಲೀಗಲ್ ಕೇಸ್ ಬಗ್ಗೆ ಇರ್ಬೋದು, ಕ್ವಾಕರಿ ಬಗ್ಗೆ, ಆ್ಯಂಟಿ ಕ್ವಾಕರಿ ಎಲ್ಲದರ ಬಗ್ಗೆ ಇದೆ. ಹಾಗೆ ಇತ್ತೀಚೆಗೆ 5 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಕನ್ನಡ ವೈದ್ಯ ಬರಹಗಾರರ ಸಮಿತಿ ಅಂತ. ಇದು ಯಾಕೆ ಬರಬೇಕಾಯಿತು? ಕನ್ನಡ ನಮಗೆಲ್ಲ ಗೊತ್ತು, ನಮ್ಮ ಕನ್ನಡ ನಮ್ಮ ಉಸಿರು. ಕುವೆಂಪು ಹೇಳಿದ ಹಾಗೆ ಕನ್ನಡ ಅನ್ನೋದು ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ. ನಮ್ಮ ಆಲೋಚನೆಗಳೆಲ್ಲ ಬರೋದು ಕನ್ನಡದಲ್ಲಿ. ನಾವು ಇಂಗ್ಲೀಷಲ್ಲಿ ಓದಿರ್ಬೋದು, ಇಂಗ್ಲೀಷ್ನಲ್ಲೇ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆದರೆ ನಮ್ಮಲ್ಲಿ ಆಲೋಚನೆಗಳು ಮೂಡೋದು, ಉತ್ತರ ಹೇಳಬೇಕಾದ್ರೂ ನಾವು ಕನ್ನಡದಲ್ಲಿ ಮಾಡಿ ಮತ್ತು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾತಾಡ್ತೇವೆ. ಇದೇ ಸಂದರ್ಭದಲ್ಲಿ ಕನ್ನಡ ಬರಹಗಾರರ ಸಮಿತಿಯ ವೈದ್ಯ ಸಂಪದದ ಉಪಸಂಪಾದಕರಾದ ಡಾ ವೀಣಾ ಎಸ್ ಸುಳ್ಳೆರವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಶಾಖೆಯ ಭಾರತೀಯ ವೈದ್ಯಕೀಯ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಡಿ ಮೋಹನಪ್ಪಾಜಿ, ಮಂಡ್ಯ ಜಿಲ್ಲಾ ಹಿರಿಯ ಶಸ್ತ್ರಚಿಕಿತ್ಸಕರಾದ ಡಾ ಬಿಎಲ್ ನಂದೀಶ್, ಮೈಸೂರು ವಿಭಾಗದ ವಿಭಾಗೀಯ ಸಂಯೋಜಕರಾದ ಡಾ ಬಿಎಸ್ ಕಕ್ಕುಲಾಯ, ಜಿಲ್ಲಾ ಸಂಯೋಜಕರಾದ ಡಾ ಪಿಎಂ ಶ್ರೀಧರ್, ಮಂಡ್ಯ ಶಾಖೆಯ ಕಾರ್ಯದರ್ಶಿ ಡಾ ಎಂ ವಿನಯ್, ಮಾನಿನಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾ ಜಾಹ್ನವಿ ರಾಜಗೋಪಾಲ್, ಕಾರ್ಯದರ್ಶಿ ಡಾ ಜೆ ಬಿಂದಿಯಾ ಹಾಜರಿದ್ದರು.